ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಸಿಲಿಂಡರ್ ಬರೋದು ಯಾವಾಗ? ಬೆಂಗಳೂರು ಅತಂತ್ರ. ಹೋಟೆಲ್ಗಳಿಗೆ ಭಾರಿ ಹೊಡೆತ. ಬ್ಯಾಚುಲರ್ಸ್ಗಳ ಕತೆ ಏನು? ಹೋಟೆಲ್ ಮುಚ್ಚಿದ್ರೆ ಅಲ್ಲಿನ ಸಿಬ್ಬಂದಿ ಸಂಬಳದ ಕತೆ ಏನು? ಹೋಟೆಲ್ ಉದ್ಯಮಕ್ಕೆ ಸಂಕಷ್ಟ, ಸಂಚಾರಕ್ಕೂ ಸಂಚಕಾರ. ಹೋಟೆಲ್ಗಳ ಮುಂದಿನ ಆಯ್ಕೆ ಏನು? ಏನ್ ಮಾಡ್ತಾರೆ ಮಾಲೀಕರು? ಸಿಲಿಂಡರ್ ಅಭಾವದಿಂದ ಯಾರ್ಯಾರಿಗೆ ಏನೆಲ್ಲ ಪರಿಣಾಮ ಆಗತ್ತೆ ಗೊತ್ತಾ? ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಚಂದನ, ಸಾಕಷ್ಟು ಪ್ರಶ್ನೆಗಳು ಈಗ ಎದ್ದಿದೆ. ಬ್ಯಾಚುಲರ್ಸ್ ಕತೆ ಏನು? ಹೋಟೆಲ್ ಮೇಲೆ ಡಿಪೆಂಡ್ ಆದವ್ರ ಕತೆ ಏನು? ಹೋಟೆಲ್ ಏನು ಮಾಡ್ತಾರೆ? ಮಾಲೀಕರು ಏನು ಮಾಡ್ತಾರೆ? ಇದೇ ರೀತಿಯ ಅತಂತ್ರ ಪರಿಸ್ಥಿತಿ ಉಂಟಾದ್ರೆ ಬೆಂಗಳೂರು ರಾಜ್ಯದ ರಾಜಧಾನಿ, ಈಗ ಇಲ್ಲೇ ಈ ರೀತಿಯಾದಂಥ ವಾತಾವರಣ. ಮಧುಸೂದನ್, ನಿಜಕ್ಕೂ ನೀವು ಹೇಳಿದ್ದು 100% ಸತ್ಯ. ಪರಿಸ್ಥಿತಿ ದಿನ ದಿನಕ್ಕೂ ಅತಂತ್ರ ಆಗ್ತಾ ಇದೆ ಅಂತ ಹೇಳ್ಬೋದು. ಈಗ ಹೋಟೆಲ್ಗಳ ಮುಂದಿನ ಆಯ್ಕೆಯತ್ತ ನೋಡೋದಾದ್ರೆ, ಒಂದು ಸೌದೆ ಒಲೆಯನ್ನ ಉಪಯೋಗ ಮಾಡಿಕೊಂಡು ಹೋಟೆಲ್ ಅನ್ನ ನಡೆಸೋದು, ಇದು ಬೆಂಗಳೂರಿನ ಅಷ್ಟು ಹೋಟೆಲ್ಗಳಿಗೆ ಸಾಧ್ಯ ಆಗೋದಿಲ್ಲ. ಕೆಲವೊಂದಿಷ್ಟು ಹೋಟೆಲ್ಗಳು ಈಗಾಗಲೇ ಸೌದೆ ಒಲೆಯ ಮೊರೆ ಹೋಗ್ತಾ ಇದ್ದಾವೆ. ಅಂದ್ರೆ ಬಿರಿಯಾನಿ ಮಾಡೋದಕ್ಕಾಗಿರ್ಬೋದು, ಅನ್ನ ಸಾಂಬಾರ್ ಮಾಡೋದಕ್ಕಾಗಿರ್ಬೋದು, ಇದಕ್ಕೆ ಹೋಟೆಲ್ ಸೌದೆ ಒಲೆಯನ್ನ ಅಂದ್ರೆ ಉಪಯೋಗ ಮಾಡ್ಕೊಳ್ಬಹುದು. ಆದ್ರೆ ಮತ್ತೊಂದು ಕಡೆಯಲ್ಲಿ ಈ ದೋಸೆ, ಇಡ್ಲಿ, ಚಪಾತಿ ಈ ರೀತಿ ಪದಾರ್ಥಗಳನ್ನ ತಯಾರು ಮಾಡೋದು ಸೌದೆ ಒಲೆಯಲ್ಲಿ ಅಸಾಧ್ಯ. ಈ ರೀತಿ ಹೋಟೆಲ್ಗಳು ಏನ್ ಮಾಡ್ತಿದ್ದಾವೆ ಅಂದ್ರೆ ಬೇಸಿಕ್ ಫುಡ್ಗಳು ಮಾತ್ರ, ಅನ್ನ ಸಾಂಬಾರು, ಪಲಾವ್, ರೈಸ್ ಐಟಮ್ಗೆ ಒತ್ತು ಕೊಡ್ತಾ ಇದ್ದಾವೆ. ಕೆಲವೊಂದಿಷ್ಟು ಹೋಟೆಲ್ಗಳಲ್ಲಿ ಈಗಾಗಲೇ ಸೂಚನೆಯನ್ನ ಬೋರ್ಡ್ಗಳನ್ನ ಹಾಕಿರುವಂತದ್ದು, ದಯವಿಟ್ಟು ರೈಸ್ ಐಟಮ್ಗಳನ್ನ ಮಾತ್ರ ಆರ್ಡರ್ ಮಾಡಿ, ನಮ್ಮ ಹತ್ರ ಬೋಂಡಾ, ಇಡ್ಲಿ, ವಡೆ ಇದ್ಯಾವುದು ಅವೈಲಬಲ್ ಇಲ್ಲ ಅನ್ನುವಂಥದ್ದು. ಇದು ಮೊದಲನೇ ಆಯ್ಕೆ. ಆದ್ರೆ ಎರಡನೇ ಆಯ್ಕೆ, ಸಣ್ಣ ಸಣ್ಣ ಹೋಟೆಲ್ಗಳಲ್ಲಿ ಇಂಡಕ್ಷನ್ ಸ್ಟವ್ಗಳನ್ನ, ಚಿಕ್ಕ 5 kg ಸಿಲಿಂಡರ್ಗಳು ಬರುತ್ತೆ, ಅದನ್ನ ಉಪಯೋಗ ಮಾಡಿಕೊಂಡು ಹೋಟೆಲ್ ನಡೆಸೋದು, ಅದು ಕೂಡ ಸಂಕಷ್ಟ. ಮತ್ತೊಂದು ರೀತಿಯಲ್ಲಿ ಹೋಟೆಲ್ ಅನ್ನ ಬಂದ್ ಮಾಡೋದು, ಇದು ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ಅಂದ್ರೆ ಕಾಳ ಸಂತೆಯಲ್ಲಿ ಅದೇ ಡಬಲ್ ತ್ರಿಬಲ್ ರೇಟ್ ಅನ್ನ ಕೊಂಡುಕೊಂಡು ಸಿಲಿಂಡರ್ ನ ತಗೊಂಡ್ಬಂದು ಹೋಟೆಲ್ ಅನ್ನ ನಡೆಸಬೇಕಾದಂತ ಪರಿಸ್ಥಿತಿ ಇರುವಂತದ್ದು. ಅಂದ್ರೆ ಹೋಟೆಲ್ ಉದ್ಯಮ ನಿಜಕ್ಕೂ ಭಾರಿ ಪ್ರಮಾಣದಲ್ಲಿ ಹೊಡೆತವನ್ನು ಅನುಭವಿಸ್ತಾ ಇರುವಂತದ್ದು. ಅವರಿಗೆ ಬೇರೆ ಆಪ್ಷನ್ನೇ ಇಲ್ಲ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಅಂದ್ರೆ ನಾನೀಗ ಸದ್ಯ ಕಾಟನ್ ಪೇಟೆಯಲ್ಲಿ ಇದ್ದೀನಿ. ಇಲ್ಲಿ ಸುತ್ತಲೂ 3-4 ಹೋಟೆಲ್ಗಳಿದಾವೆ. 3-4 ಹೋಟೆಲ್ಗಳು ಕೂಡ ಬಂದ್ ಆಗಿರ್ತಕ್ಕಂಥದ್ದು ನೀವು ನೋಡ್ತಾ ಇರ್ಬೋದು. ಉಡುಪಿ ಆತಿಥ್ಯ ಅನ್ನೋ ಹೋಟೆಲ್ ಇದೆ, ಆ ಕಡೆ ಕೃಷ್ಣ ಲಾಡ್ಜ್ ಅನ್ನುವಂತ ಹೋಟೆಲ್ ಇದೆ. ಇವೆಲ್ಲ ಕೂಡ ಜನರಿಗೆ ಬ್ರೇಕ್ಫಾಸ್ಟ್ ಗಳನ್ನ ಸಪ್ಲೈ ಮಾಡ್ತಿದ್ದಂತ ಹೋಟೆಲ್ಗಳು. ಅಂದ್ರೆ ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಇಲ್ಲಿ ಜನಜಂಗುಳಿ ಇರ್ತಾ ಇತ್ತು. ಆದ್ರೆ ಇವತ್ತು ಯಾವುದೇ ಜನಜಂಗುಳಿ ಇಲ್ಲ. ಸುಮಾರು ಜನ ಬೆಳಗ್ಗೆ ತಿಂಡಿಗೆ ಅಂತ ಹೋಟೆಲ್ ಮುಂಭಾಗ ಬಂದು ಹಾಗೆ ಹೋದಂತ ಪರಿಸ್ಥಿತಿ ಕೂಡ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ದೊಡ್ಡ ದೊಡ್ಡ ಹೋಟೆಲ್ಗಳು ಮಾತ್ರ ಅಲ್ಲ, ಆ ಕಡೆ ಎಲ್ಲ ಇದ್ದಂತ ಚಿಕ್ಕ ಹೋಟೆಲ್ಗಳ ಬಾಗ್ಲು ಕೂಡ ಬಂದಾಗಿದೆ. ಅಂದ್ರೆ ಪ್ರತಿನಿತ್ಯ ಬೆಳಗ್ಗೆ ಕೆಲ್ಸಕ್ಕೆ ಹೋಗೋರು ಅಲ್ಲಿ ಬಂದು ಬ್ರೇಕ್ಫಾಸ್ಟ್ ಅನ್ನ ಮಾಡ್ಕೊಂಡು ಹೋಗ್ತಾ ಇದ್ರು ನೂರಾರು ಜನ. ಇವತ್ತು ಎಲ್ಲದಕ್ಕೂ ಬ್ರೇಕ್ ಬಿದ್ದಿದೆ ಈ ಸಿಲಿಂಡರ್ ಅಭಾವದಿಂದ. ಅಂದ್ರೆ ಈ ಪರಿಸ್ಥಿತಿ ಇನ್ನು ಎಷ್ಟು ದಿನ ಮುಂದುವರಿಯುತ್ತೆ ಅನ್ನೋದು ಕೂಡ ಉತ್ತರ ಇಲ್ಲ. ಈ ರೀತಿಯಾದಂತ ಸಿಚುಯೇಷನ್ ಇರುವಂತದ್ದು. ಮಧುಸೂದನ್, ಧನ್ಯವಾದ ಚಂದನ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.